ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸಿನಿಮಾ ಕತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತಮಿಳ್ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆದ ತಡೆಮ್ ಎಂಬ ವೆಬ್ ಸೀರೀಸ್ನ ನೋಡೋಣ. ಇದೊಂದು ಕ್ರೈಮ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ವೆಬ್ ಸೀರೀಸ್ ಆಗಿದೆ. ಸೊ ಸೀರೀಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ಸೀನ್ 1995ರಲ್ಲಿ ಆಂಧ್ರ ಮತ್ತು ತಮಿಳುನಾಡು ಬಾರ್ಡರ್ನಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಕೆಲವು ರೌಡಿಗಳು ಓಡಿಸ್ಕೊಂಡು ಹೋಗ್ತಿರ್ತಾರೆ. ಆತ ಅವರಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಾಗ ಅಲ್ಲಿ ಒಂದು ಪೊಲೀಸ್ ಜೀಪ್ ಬರುತ್ತೆ. ಆತ ತಾನು ಬದುಕೊಂಡೆ ಅಂತ ಆ ಪೊಲೀಸ್ ಜೀಪ್ ಹತ್ರ ಹೋಗ್ತಾನೆ. ಆದ್ರೆ ಆ ಪೊಲೀಸ್ ಕೂಡ ಆ ಓಡಿಸ್ಕೊಂಡು ಬರ್ತಿದ್ದ ರೌಡಿ ಕಡೆಯವರಾಗಿರ್ತಾನೆ. ಈಗ ಇವರೆಲ್ಲ ಸೇರಿ ಆ ವ್ಯಕ್ತಿಯನ್ನ ಚುಚ್ಚಿ ಸಾಯಿಸ್ಬಿಡ್ತಾರೆ. ಈಗ ಸೀನ್ ಇಲ್ಲಿಗೆ ಕಟ್ಟಾಗಿ ಮತ್ತೆ 1999ರಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ಆಂಧ್ರ ಮತ್ತು ತಮಿಳುನಾಡು ಬಾರ್ಡರ್ ನಲ್ಲಿದ್ದ ಒಂದು ಸಣ್ಣ ವಿಲೇಜ್ ನ ತೋರಿಸ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಹಾಲು ಮಾರ್ಕೊಂಡು ಮನೆಗೆ ಹೋಗಿ ಹಾಲು ಹಾಕ್ತಿರ್ತಾನೆ. ಆತ ಒಂದು ಮನೆಗೆ ಹಾಲು ಹಾಕಕ್ಕೆ ಬಂದಾಗ ಅಲ್ಲಿ ಡೋರ್ ಓಪನ್ ಇರುತ್ತೆ. ಆತ ಒಳಗೆ ನೋಡಿದಾಗ ಅಲ್ಲಿ ಆ ಮನೆಯವರ ಡೆಡ್ ಬಾಡಿ ಬಿದ್ದಿರುತ್ತೆ. ಅದನ್ನ ನೋಡಿ ಆ ಹಾಲು ಮಾರುವ ವ್ಯಕ್ತಿ ಶಾಕ್ ಇಂದ ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಈಗ ಸೀನ್ ಅದೇ ಊರಿನ SI ಆದ್ಯಮನ್ ಕಡೆ ಶಿಫ್ಟ್ ಆಗುತ್ತೆ. ಈತ ಪೊಲೀಸ್ ಸ್ಟೇಷನ್ ಅಲ್ಲಿ ಇರದೆ ಜಾಸ್ತಿ ಟೀ ಸ್ಟಾಲ್ ಅಲ್ಲೇ ಇರ್ತಿರ್ತಾನೆ. ಆಗ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಬಂದು ಸರ್ ಅಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ಹೇಳ್ತಾನೆ. ಆಗ ಆದ್ಯಮನ್ ಸ್ವಲ್ಪನೂ ರಿಯಾಕ್ಟ್ ಆಗದೆ ಆ ಕಾನ್ಸ್ಟೇಬಲ್ ಜೊತೆ ಮರ್ಡರ್ ಆದ ಮನೆಗೆ ಹೋಗ್ತಾನೆ. ಈಗ ಆದ್ಯಮನ್ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಆತನಿಗೆ ಇಲ್ಲಿ ಕಳ್ಳತನ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರ್ತಿರ್ತಾರೆ. ಅವರಿಬ್ಬರ ಕೊಲೆ ಆಗಿರುತ್ತೆ. ಆದ್ರೆ ಮನೆಯಲ್ಲಿ ಯಾವುದೇ ಕಳ್ಳತನ ಆಗಿರಲ್ಲ. ಆದ್ಯಮನ್ ಎಲ್ಲ ಕಡೆ ಸುತ್ತಿ ನೋಡಿದಾಗ ಅವನಿಗೆ ಯಾವ ಎವಿಡೆನ್ಸ್ ಸಿಗಲ್ಲ ಮತ್ತು ಗೋಡೆ ಮೇಲೆ ಒಂದು ಕ್ವಶನ್ ಮಾರ್ಕ್ ಮಾಡಿರ್ತಾರೆ. ಇಲ್ಲಿ ಆದ್ಯಮನ್ ಇನ್ನೊಂದು ವಿಷಯ ಗಮನಿಸ್ತಾನೆ. ಸತ್ತ ಮಹಿಳೆಯ ತಾಳಿಯನ್ನ ಮತ್ತು ಸತ್ತ ವ್ಯಕ್ತಿಯ ಉಡದಾರವನ್ನ ಕೊಲೆಗಾರರು ತಗೊಂಡು ಹೋಗಿರ್ತಾರೆ. ಈಗ ನೆಕ್ಸ್ಟ್ ನಲ್ಲಿ ಇಲ್ಲಿ ಫಾರೆನ್ಸಿಕ್ ಟೀಮ್ನವರು ಬರ್ತಾರೆ. ಇವರಿಗೂ ಕೂಡ ಇಲ್ಲಿ ಯಾವ ಎವಿಡೆನ್ಸ್ ಸಿಗಲ್ಲ. ಆದ್ರೂ ಅವರು ತಮಗೆ ಸಿಕ್ಕ ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ಕೋತಾರೆ. ಈಗ ಸೀನ್ ಲಕ್ಷ್ಮಿಯನ್ನು ಪೊಲೀಸ್ ಆಫೀಸರ್ ಕಡೆ ಶಿಫ್ಟ್ ಆಗುತ್ತೆ. ಈಕೆ ಈ ಪೊಲೀಸ್ ಸ್ಟೇಷನ್ ಗೆ ಹೊಸದಾಗಿ ಬಂದಿರ್ತಾಳೆ. ಆಕ್ಚುಲಿ ಲಕ್ಷ್ಮಿ ತಂದೆ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಆತ ಡ್ಯೂಟಿ ಮಾಡ್ತಿದ್ದಾಗ ಸತ್ತಿದ್ದರಿಂದ ಆ ಪೋಸ್ಟ್ ನ ಲಕ್ಷ್ಮಿಗೆ ಕೊಟ್ಟಿರ್ತಾರೆ. ಈಗ ಲಕ್ಷ್ಮಿ ಸ್ಟೇಷನ್ ಗೆ ಬಂದು ಜಾಯ್ನ್ ಆಗ್ತಾಳೆ. ಆಗ ಒಬ್ಬ ಮಹಿಳೆ ಲಕ್ಷ್ಮಿ ಹತ್ರ ಬಂದು ತನ್ನ ಮಗನ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾಳೆ ಮತ್ತು ತಾನು ಆದ್ಯಮನ್ ಸಾರಿಗೆ ಮೊದಲೇ ಅದರ ಬಗ್ಗೆ ಹೇಳಿದ್ದೆ. ಆದ್ರೆ ಅವರು ನನ್ನ ಮಗನ ಕೇಸ್ನ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಲಕ್ಷ್ಮಿ ಆದ್ಯಮನ್ನ ಕರೆದು ಬೈತಾಳೆ ಮತ್ತು ಈ ಸ್ಟೇಷನ್ ಅಲ್ಲಿ ಅಕ್ಯೂಸ್ಗಿಂತ ನಿಮ್ಮ ಮೇಲೇನೆ ಜಾಸ್ತಿ ಕಂಪ್ಲೇಂಟ್ ಇದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆದ್ಯಮನ್ ಮೇಡಮ್, ನನಗೆ ನನ್ನ ಡ್ಯೂಟಿ ಗೊತ್ತಿದೆ, ನಾನು ಅದನ್ನ ಸರಿಯಾಗಿ ಮಾಡ್ತಿದ್ದೀನಿ, ನೀವು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದ ಮಹಿಳೆಯನ್ನ ಹೊರಗೆ ಕರೆದು ಲೈಟ್ ಆಗಿ ಬೈತಾನೆ ಮತ್ತು ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು, ನೀನು ಇಲ್ಲಿ ನಾಟಕ ಮಾಡಬೇಡ, ನಿನ್ನ ಮಗ ಮತ್ತು ಗಂಡ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು ಅಂತ ಅವನ ಗಂಡನನ್ನ ಕರೀತಾನೆ. ಆಕ್ಚುಲಿ ಆ ಮಹಿಳೆ ಇನ್ನೊಬ್ಬ ವ್ಯಕ್ತಿ ಜೊತೆ ಅಫೇರ್ ನಲ್ಲಿರ್ತಾಳೆ. ಅದಕ್ಕೆ ತನ್ನ ಮಗನ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಆ ಕಿಡ್ನಾಪ್ ನಲ್ಲಿ ತನ್ನ ಗಂಡನನ್ನ ಸಿಗಾಕ್ಸ್ಬೇಕು ಅಂತ ಇರ್ತಾಳೆ. ಇದು ಆದ್ಯಮನ್ಗೆ ಮೊದಲೇ ಗೊತ್ತಿರುತ್ತೆ. ಅದಕ್ಕೆ ಆತ ಆ ಮಹಿಳೆಗೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಇದನ್ನೆಲ್ಲ ಲಕ್ಷ್ಮಿ ದೂರದಿಂದ ನೋಡ್ತಿರ್ತಾಳೆ. ಆಗ ಆಕೆಗೆ ಆ ಮಹಿಳೆದೇ ತಪ್ಪು ಅಂತ ಅರ್ಥವಾಗುತ್ತೆ. ಈಗ ಅದೇ ದಿನ ರಾತ್ರಿ ಲಕ್ಷ್ಮಿ ಫಿಯಾನ್ಸೆ ಲಕ್ಷ್ಮಿ ಹತ್ರ ಬಂದು ಇವತ್ತು ನಿನ್ನ ಫಸ್ಟ್ ಡೇ, ಡ್ಯೂಟಿ ಹೇಗಿತ್ತು ಅಂತ ಕೇಳ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಇವರಿಬ್ಬರು ಮದುವೆ ಆಗಲಿರ್ತಾರೆ. ಈಗ ಲಕ್ಷ್ಮಿ ಅವತ್ತು ನಡೆದ ಎಲ್ಲ ವಿಷಯನ ಅವನ ಫಿಯಾನ್ಸೆಗೆ ಹೇಳ್ತಾಳೆ. ನೆಕ್ಸ್ಟ್ ಡೇ ಲಕ್ಷ್ಮಿ ತನ್ನ ಫಿಯಾನ್ಸೆ ಜೊತೆ ಶಾಪಿಂಗ್ ಮಾಡ್ತಿದ್ದಾಗ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಬರ್ತಾನೆ ಮತ್ತು ಇನ್ನೊಂದು ಕೇಸ್ ಬಗ್ಗೆ ಹೇಳ್ತಾನೆ. ಲಕ್ಷ್ಮಿ ಅಲ್ಲಿ ಹೋಗಿ ನೋಡಿದಾಗ ಈ ಮನೆಯಲ್ಲಿ ಮೊದಲಿನ ತರ ಇಲ್ಲೊಂದು ಕೊಲೆ ಆಗಿರುತ್ತೆ. ಇಲ್ಲಿ ಕೂಡ ಕಪಲ್ಸ್ ಇರ್ತಾರೆ. ಆ ಕಪಲ್ಸ್ ನ ಯಾರೋ ಅತಿ ದಾರುಣವಾಗಿ ಕೊಂದಿರ್ತಾರೆ. ಆದ್ರೆ ಅಲ್ಲಿ ಲಕ್ಷ್ಮಿ ಬರೋಕ್ಕಿಂತ ಮುಂಚೆ ಆದ್ಯಮನ್ ಅಲ್ಲಿ ಬಂದು ತನ್ನ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾನೆ. ಆದ್ರೆ ಅವನು ವಿಚಿತ್ರವಾಗಿ ಆಡ್ತಿರ್ತಾನೆ, ಒಬ್ಬನೇ ಮಾತಾಡ್ತಿರ್ತಾನೆ. ಲಕ್ಷ್ಮಿಗೆ ಆದ್ಯಮನ್ ಯಾರ ಜೊತೆ ಮಾತಾಡ್ತಿದ್ದಾನೆ ಅಂತ ಅರ್ಥವಾಗಲ್ಲ. ಆದ್ರೆ ಆಕೆಗೆ ಆಗ DSP ಹೇಳಿದ ಮಾತು ನೆನಪಾಗುತ್ತೆ. ಆಕ್ಚುಲಿ ಲಕ್ಷ್ಮಿ ಡ್ಯೂಟಿಗೆ ಜಾಯ್ನ್ ಆಗೋ ಮುಂಚೆ DSP ಲಕ್ಷ್ಮಿ ಹತ್ರ ಬಂದು ಆದ್ಯಮನ್ ಬಗ್ಗೆ ಹೇಳಿರ್ತಾನೆ. ಆಕ್ಚುಲಿ ಆದ್ಯಮನ್ ಮತ್ತು DSP ಬ್ಯಾಚ್ಮೇಟ್ ಆಗಿರ್ತಾರೆ. ಅಂದ್ರೆ ಇವರು ಒಂದೇ ಸಲ ಡ್ಯೂಟಿಗೆ ಜಾಯ್ನ್ ಆಗಿರ್ತಾರೆ. ಆದ್ರೆ ಡ್ಯೂಟಿಗೆ ಜಾಯ್ನ್ ಆದ್ಮೇಲೆ DSP ಮೆಲ್ಲಗೆ ಪ್ರಮೋಷನ್ ತಗೊಂಡು DSP ಆಗಿರ್ತಾನೆ. ಆದ್ರೆ ಆದ್ಯಮನ್ ಮಾತ್ರ SI ಆಗಿ ಉಳಿದಿರ್ತಾನೆ. ಇಲ್ಲಿ DSP ಲಕ್ಷ್ಮಿಗೆ ಆದ್ಯಮನ್ಗೆ ಡ್ಯೂಟಿ ಮಾಡೋದು ಇಷ್ಟ ಇಲ್ಲ. ಅವನು ಸರಿಯಾಗಿ ಡ್ಯೂಟಿ ಮಾಡಲ್ಲ. ಯಾವಾಗ್ಲೂ ಆ ಟೀ ಶಾಪ್ ಹತ್ರ ಕುಂತ್ಕೊಂಡು ಟೀ ಕುಡಿತಾ ಹರಟೆ ಹೊಡಿತಿರ್ತಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಲಕ್ಷ್ಮಿ ಹಾಗಾದ್ರೆ ಆತ ಡ್ಯೂಟಿ ಯಾಕೆ ಮಾಡ್ತಾನೆ, ಸುಮ್ಮನೆ ರಿಸೈನ್ ಕೊಟ್ಟು ಬೇರೆ ಯಾವ್ದಾದ್ರು ಕೆಲಸ ಮಾಡ್ಕೋಬಹುದಲ್ಲ ಅಂತ ಕೇಳ್ತಾಳೆ. ಈಗ ಸೀನ್ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಆದ್ಯಮನ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ ಲಕ್ಷ್ಮಿಗೆ ಇದು ನಾಟಕ ಅಂತ ಅನಿಸುತ್ತೆ. ಈಗ ಅದೇ ದಿನ ರಾತ್ರಿ ಲಕ್ಷ್ಮಿ ತನ್ನ ಮನೆಗೆ ಹೋಗ್ತಿದ್ದಾಗ ಆಕೆಗೆ ದಾರಿಯಲ್ಲಿ ಆದ್ಯಮನ್ ಮನೆ ಕಾಣುತ್ತೆ. ಈತ ಹೊರಗೆ ಕೂತ್ಕೊಂಡು ಮಕ್ಕಳಿಗೆ ಟ್ಯೂಷನ್ ಹೇಳ್ತಿರ್ತಾನೆ. ಇದನ್ನ ನೋಡಿ ಲಕ್ಷ್ಮಿ ತನ್ನ ಡ್ರೈವರ್ಗೆ ಆತ SI ಆದ್ಯಮನ್ ತಾನೆ ಅಂತ ಕೇಳ್ತಾಳೆ. ಅದಕ್ಕೆ ಆತ ಹೌದು ಅಂತ ಹೇಳ್ತಾನೆ. ಆಗ ಲಕ್ಷ್ಮಿ ಆತ ಮಕ್ಕಳಿಗೆ ಟ್ಯೂಷನ್ ಕೂಡ ಹೇಳ್ತಾನ ಅಂತ ಕೇಳ್ತಾನೆ. ಆಗ ಆತ ಹೌದು ಮೇಡಮ್, ನಮ್ಮ ಸ್ಟೇಷನ್ ನಲ್ಲಿರೋ ತುಂಬಾ ಆಫೀಸರ್ಗಳಿಗಿಂತ ಆದ್ಯಮನ್ ಎಷ್ಟೋ ಒಳ್ಳೆಯವರು ಮತ್ತು DSP ನಿಮಗೆ ಹೇಳಿದ್ದೆಲ್ಲ ಸುಳ್ಳು. ಆದ್ಯಮನ್ DSPಗೆ ಆ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆದ್ಯಮನ್ ತುಂಬಾ ಕೇಸ್ಗಳನ್ನ ಸಾಲ್ವ್ ಮಾಡಿದ್ದರಿಂದ DSP ಅದನ್ನ ತನ್ನ ಹೆಸರು ಹಾಕೊಂಡು ಪ್ರಮೋಷನ್ ತಗೊಂಡ್ರು. ಅಷ್ಟೇ ಅಲ್ಲ, ಅವರು ತುಂಬಾ ಪೊಲೀಸ್ ಆಫೀಸರ್ಸ್ಗೆ ಹೆಲ್ಪ್ ಮಾಡಿದ್ದಾರೆ. ಆದ್ರೆ ಅವರು ತಾವು ಹೆಲ್ಪ್ ಮಾಡಿದ್ದೀನಿ ಅಂತ ಹೇಳ್ಕೊಳಲ್ಲ.
ಅವರು ತಮ್ಮ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಆದ್ಯಮನ್ ಸಾರ್ಗೆ ಗೊತ್ತು. ಆದ್ರೂ ಅವರು ಯಾವುದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಕೆಲಸ ತಾವು ಮಾಡ್ತಾರೆ. ಮತ್ತು ಕೆಲವು ದಿನಗಳ ಹಿಂದೆ ನಾನು ಆದ್ಯಮನ್ ಸಾರ್ ಜೊತೆ ಮಾತಾಡ್ತಿದ್ದಾಗ ಅವರು, ನಾನು ಸ್ವಲ್ಪ ದಿನ ಆದ್ಮೇಲೆ ರಿಟೈರ್ಮೆಂಟ್ ತಗೋತೀನಿ ಮತ್ತು ಮಕ್ಕಳಿಗೆ ಫುಲ್ ಟೈಮ್ ಟ್ಯೂಷನ್ ಕೊಡ್ತೀನಿ, ಏಕೆಂದ್ರೆ ನನಗೆ ಡಿಪಾರ್ಟ್ಮೆಂಟ್ ನಲ್ಲಿ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಮತ್ತು ನನ್ನ ಕೆಲಸವನ್ನ ಯೂಸ್ ಮಾಡ್ಕೋತಿದ್ದಾರೆ ಅಷ್ಟೇ. ಹೀಗಿದ್ದಾಗ ನಾನು ಡಿಪಾರ್ಟ್ಮೆಂಟ್ ನಲ್ಲಿದ್ದು ಏನ್ ಮಾಡ್ಬೇಕು ಅಂತ ಹೇಳಿರ್ತಾನೆ. ಇನ್ನೊಂದು ವಿಷಯ ಏನಂದ್ರೆ ಮೇಡಮ್, ನೀವು 2 ಕೇಸ್ನ ನೋಡಿದ್ದೀರಿ, ಅದರಲ್ಲಿ ನಿಮಗೆ ಯಾವ ಎವಿಡೆನ್ಸ್ ಸಿಕ್ಕಿಲ್ಲ. ಆದ್ರೆ ಆದ್ಯಮನ್ ಸಾರಿಗೆ ಯಾವುದಾದ್ರೂ ಎವಿಡೆನ್ಸ್ ಸಿಕ್ಕಿರುತ್ತೆ, ಏಕೆಂದ್ರೆ ಅವರು ತುಂಬಾ ಇಂಟೆಲಿಜೆಂಟ್. ನೀವು ನಾಳೆ ಬೆಳಗ್ಗೆ ಅವರಿಗೆ ಕೇಳ್ರಿ, ಅವರು ನಿಮಗೆ ಹೇಳ್ತಾರೆ ಅಂತ ಹೇಳ್ತಾನೆ. ಈಗ ಮಾರನೇ ದಿನ DSP ಲಕ್ಷ್ಮಿ ಹತ್ರ ಬಂದು ಮರ್ಡರ್ ಕೇಸ್ಗಳ ಬಗ್ಗೆ ಡೀಟೇಲ್ಸ್ ಕೇಳ್ತಾನೆ. ಆದ್ರೆ ಆಕೆ ಹತ್ರ ಯಾವ ಡೀಟೇಲ್ಸ್ ಇರಲ್ಲ. ಅದಕ್ಕೆ DSP, ನೀನು ಈ ಕೇಸಲ್ಲಿ ತುಂಬಾ ಸ್ಲೋ ಇದೆಯಾ, ಅದಕ್ಕೆ ನೀನು ಒಂದು ಕೆಲಸ ಮಾಡು, ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಒಂದು ಟೀಮ್ ನ ರೆಡಿ ಮಾಡು ಅಂತ ಹೇಳಿ ಕೆಲವು ವ್ಯಕ್ತಿಗಳ ಹೆಸರುಗಳನ್ನ ಹೇಳ್ತಾನೆ. ಆಗ ಲಕ್ಷ್ಮಿ ಅದರಲ್ಲಿ ತನಗೆ ಆದ್ಯಮನ್ ಕೂಡ ಬೇಕು ಅಂತ ಹೇಳ್ತಾಳೆ. ಆದ್ರೆ DSP ಅವತನಿಗೆ ಏನು ಬರಲ್ಲ, ಆತ ವೇಸ್ಟ್ ಅಂತ ಹೇಳ್ತಾನೆ. ಆದ್ರೆ ಲಕ್ಷ್ಮಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ DSP ಸರಿ ಆಯ್ತು ಅಂತ ಒಪ್ಕೋತಾನೆ. ಈಗ ಲಕ್ಷ್ಮಿ DSP ಹೋದ್ಮೇಲೆ ಆದ್ಯಮನ್ನ ಕರೆದು, ನೀವು ಕ್ರೈಮ್ ಸ್ಪಾಟ್ಗೆ ಹೋಗಿದ್ರಲ್ಲ, ಅಲ್ಲಿ ಏನು ನೋಡಿದ್ರಿ ಅಂತ ಕೇಳ್ತಾಳೆ. ಇಲ್ಲಿ ಆದ್ಯಮನ್ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಲಕ್ಷ್ಮಿಗೆ ಹೇಳ್ತಾನೆ. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಏನಂದ್ರೆ, ಕಿಲ್ಲರ್ ಕೊಲೆ ಮಾಡಿದ ಮೇಲೆ ಮಂಗಳಸೂತ್ರವನ್ನ ತಗೊಂಡೋಗಿದ್ದಾನೆ ಮತ್ತು ಆ ಹುಡುಗನ ಉಡುದಾರವನ್ನ ತಗೊಂಡು ಹೋಗಿದ್ದಾನೆ. ಇಲ್ಲಿ ನಮಗೆ ಕಿಲ್ಲರ್ ತುಂಬಾ ಶಾರ್ಪ್ ಅಂತ ಗೊತ್ತಾಗುತ್ತೆ ಮತ್ತು ಆತ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಆತನ ಜೊತೆ 2 ಅಥವಾ 3 ಕಿಲ್ಲರ್ಸ್ ಇರಬಹುದು ಅಂತ ಹೇಳ್ತಾನೆ. ಮತ್ತು ಈ ಕೊಲೆಗಳು ಕಳ್ಳತನ ಉದ್ದೇಶದಿಂದ ಆಗಿಲ್ಲ, ಏಕೆಂದ್ರೆ ಮನೆಯಲ್ಲಿ ಬಂಗಾರ ಮತ್ತು ಹಣ ಹಾಗೆ ಇದೆ. ಇದು ಸೀರಿಯಲ್ ಕಿಲ್ಲಿಂಗ್ ಆಗಿರಬಹುದು, ಏಕೆಂದ್ರೆ ಇದರ ಹಿಂದೆ ಯಾವ ಮೋಟಿವ್ ಕಾಣ್ತಾ ಇಲ್ಲ. ಮತ್ತು ಅವರು ಗೋಡೆ ಮೇಲೆ ಕ್ವಶನ್ ಮಾರ್ಕ್ ಹಾಕಿ ಹೋಗ್ತಿದ್ದಾರೆ, ಅಂದ್ರೆ ಅವರು ಪೊಲೀಸರಿಗೆ ಚಾಲೆಂಜ್ ಮಾಡ್ತಿದ್ದಾರೆ, ಇವರು ಒಬ್ಬ ಸೈಕೋ ಕಿಲ್ಲರ್ ಆಗಿರಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಲಕ್ಷ್ಮಿಗೆ ಶಾಕ್ ಆಗುತ್ತೆ. ಈಕೆಗೆ ಆದ್ಯಮನ್ ಬಗ್ಗೆ ಇದ್ದ ನೆಗೆಟಿವ್ ಥಾಟ್ಸ್ ಹೋಗುತ್ತೆ. ಈಗ ಸೀನ್ ಆಂಧ್ರ ಬಾರ್ಡರ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಸೂರ್ಯ ಮತ್ತು ರವಿಯನ್ನು 2 ಸಹೋದರರನ್ನ ತೋರಿಸ್ತಾರೆ. ಇವರು ಸಣ್ಣ ಪುಟ್ಟ ಕಳ್ಳತನ ಮಾಡಿ ಸ್ಟೇಷನ್ಗೆ ಹೋಗಿ ಬರ್ತಿರ್ತಾರೆ. ಇಲ್ಲಿ ನಮಗೆ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಆ ಕಪಲ್ಸ್ ಗಳನ್ನ ಕೊಲ್ತಿರೋದು ಇದೇ ರವಿ ಮತ್ತು ಸೂರ್ಯ ಆಗಿರ್ತಾರೆ. ಈಗ ಅದೇ ದಿನ ರಾತ್ರಿ ಒಬ್ಬ ವ್ಯಕ್ತಿ ಸ್ಟೇಷನ್ಗೆ ಬಂದು, ಮೇಡಮ್ ನನ್ನ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಲಕ್ಷ್ಮಿಗೆ ಏನೋ ಕೆಲಸ ಇರುತ್ತೆ. ಆಗ ಆಕೆ ಆದ್ಯಮನ್ನ ಅಲ್ಲಿಗೆ ಕಳಿಸ್ತಾಳೆ. ಈಗ ಆದ್ಯಮನ್ ಆ ವ್ಯಕ್ತಿ ಮನೆಗೆ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾನೆ. ಈಗ ಆದ್ಯಮನ್ ಬ್ಯಾಕಪ್ ಗೆ ಕಾಲ್ ಮಾಡ್ಬೇಕಂತ ತನ್ನ ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡ್ತಾನೆ. ಆದ್ರೆ ಕಾಲ್ ಕ್ರಾಸ್ ಕನೆಕ್ಷನ್ ಆಗುತ್ತೆ. ಆಗ ಅವನಿಗೆ ತೆಲುಗು ಲ್ಯಾಂಗ್ವೇಜ್ ಕೇಳುತ್ತೆ. ಇದನ್ನು ನೋಡಿ ಆದ್ಯಮನ್ ಆ ವ್ಯಕ್ತಿಗೆ ಇದೇನು ಅಂತ ಕೇಳ್ತಾನೆ. ಸರ್, ಇದು ಆಂಧ್ರ ಮತ್ತು ತಮಿಳುನಾಡು ಬಾರ್ಡರ್ ಆಗಿದ್ದರಿಂದ ಇಲ್ಲಿ ಕ್ರಾಸ್ ಕನೆಕ್ಷನ್ ಆದಾಗ ಆ ಕಡೆ ಜನ ಮಾತಾಡ್ತಿರೋದು ಸಹ ಕೇಳುತ್ತೆ. ಇದರಿಂದ ತುಂಬಾ ಸಾಲಿ ತೆಲುಗು ಲ್ಯಾಂಗ್ವೇಜ್ ಕೂಡ ಕೇಳುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆದ್ಯಮನ್ಗೆ ಏನೋ ಹೊಡೆಯುತ್ತೆ. ಅವನು ತಕ್ಷಣ ಲಕ್ಷ್ಮಿ ಮನೆಗೆ ಹೋಗ್ತಾನೆ. ಈತ ಲಕ್ಷ್ಮಿಗೆ, ಮೇಡಮ್ ನನ್ನ ಅನಿಸಿಕೆ ಪ್ರಕಾರ ಕಿಲ್ಲರ್ ತೆಲುಗುನವರಾಗಿರಬಹುದು, ಏಕೆಂದ್ರೆ ಮೊದಲು ಕ್ರೈಮ್ ನಡೆದ ಸ್ಪಾಟ್ಗೆ ಹೋದಾಗ ಅಲ್ಲಿ ನನಗೆ ಏನು ಸಿಕ್ಕಿಲ್ಲ. ಆದ್ರೆ 2ನೇ ಕ್ರೈಮ್ ನಡೆದ ಸ್ಪಾಟ್ಗೆ ಹೋದಾಗ ಅಲ್ಲಿ ನನಗೆ ಅರ್ಧ ಸುಟ್ಟ ಬೀಡಿ ಸಿಕ್ತು. ಅದನ್ನ ತೆಗೆದು ನೋಡಿದಾಗ ಅದರ ಮೇಲೆ ತೆಲುಗು ಲ್ಯಾಂಗ್ವೇಜ್ ನಲ್ಲಿ ಬರೆದಿತ್ತು. ನನ್ನ ಅನಿಸಿಕೆ ಪ್ರಕಾರ ಕಿಲ್ಲರ್ ಆಂಧ್ರದಿಂದ ಬಂದು ತಮಿಳುನಾಡಿನಲ್ಲಿ ಕೊಲೆಗಳನ್ನ ಮಾಡಿ ಮತ್ತೆ ವಾಪಸ್ ಹೋಗ್ತಿದ್ದಾರೆ, ಅದಕ್ಕೆ ನಮಗೆ ಯಾವ ಕ್ಲೂ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ. ಈಗ ಸೀನ್ ಮತ್ತೆ ಫ್ಲಾಶ್ ಬ್ಯಾಕ್ಗೆ 1995ಗೆ ಹೋಗುತ್ತೆ. ಇಲ್ಲಿ ಸೀರೀಸ್ ಸ್ಟಾರ್ಟಿಂಗ್ ನಲ್ಲಿ ಕೊಲೆಯಾದ ಒಬ್ಬ ವ್ಯಕ್ತಿಯನ್ನ ತೋರಿಸಿರ್ತಾರಲ್ಲ, ಆತ ಆ ಊರಿನ ಸರ್ಪಂಚ್ ಆಗಿರ್ತಾನೆ. ಇದರಿಂದ ಇದು ಹೈ ಪ್ರೊಫೈಲ್ ಕೇಸ್ ಆಗಿರುತ್ತೆ. ಅಲ್ಲಿನ ಲೋಕಲ್ MLA SI ನ ಕರೆದು, ಸರ್ಪಂಚ್ ಕೊಲೆ ಕೇಸ್ ಎಲ್ಲಿವರೆಗೆ ಬಂತು, ಇಲ್ಲಿವರೆಗೆ ಯಾವ ಅರೆಸ್ಟ್ ಆಗಿಲ್ಲ ಅಂತ ಕೇಳ್ತಾನೆ. ಆಗ SI MLA ಗೆ, ಸರ್ ನನಗೆ ಯಾವ ಇನ್ನೋಸೆಂಟ್ ವ್ಯಕ್ತಿ ಸಿಗ್ತಾ ಇಲ್ಲ, ಅಂತ ವ್ಯಕ್ತಿ ಸಿಕ್ಕರೆ ಈ ಕೇಸ್ನ ಅವರ ಮೇಲೆ ಹಾಕಿ ಅದನ್ನ ಮುಚ್ಚಾಕ್ತೀನಿ ಅಂತ ಹೇಳ್ತಾನೆ. ಅದೇ ಊರಿನಲ್ಲಿ ಸೂರ್ಯ ಮತ್ತು ರವಿ ಫ್ಯಾಮಿಲಿ ಇರುತ್ತೆ. ಇವರು ಸಣ್ಣ ಪುಟ್ಟ ಕಳ್ಳತನ ಮಾಡಿ ಜೈಲಿಗೆ ಹೋಗಿ ಬರ್ತಿರ್ತಾರೆ. ಆಗ SI ಇವರ ಹತ್ರ ಬಂದು ಸೂರ್ಯ ಮತ್ತು ರವಿನ ಅರೆಸ್ಟ್ ಮಾಡಿ ಅವರನ್ನ ಜೈಲಿಗೆ ಹಾಕಿ ಟಾರ್ಚರ್ ಕೊಡ್ತಿರ್ತಾನೆ ಮತ್ತು ಈ ಕೇಸ್ನ ನಿಮ್ಮ ಮೇಲೆ ಹಾಕೊಂಡು ಜೈಲಿಗೆ ಹೋಗಿ ಅಂತ ಹೇಳ್ತಾನೆ. ಆದ್ರೆ ಅವರು ಒಪ್ತಿರಲ್ಲ. ಸರ್, ನಾವು ಯಾವ ಕೊಲೆಯನ್ನ ಮಾಡಿಲ್ಲ, ನಾವು ಬರೀ ಕಳ್ಳತನ ಮಾಡ್ತೀವಿ ಅಷ್ಟೇ ಅಂತ ಹೇಳ್ತಾರೆ. ಆದ್ರೆ ಆ ಇನ್ಸ್ಪೆಕ್ಟರ್ ಕೇಳದೆ ಸೂರ್ಯ ಮತ್ತು ರವಿ ತಂಗಿ ಮತ್ತು ಹೆಂಡತಿನ ಸ್ಟೇಷನ್ಗೆ ಕರ್ಕೊಂಡು ಬಂದು ಅವರಿಗೂ ತುಂಬಾ ಹೊಡಿತಾನೆ ಮತ್ತು ಅವರಿಗೆ ಬೆತ್ತಲೆ ಮಾಡಿ ಅವರ ತಾಳಿ ಮತ್ತು ರವಿ ಮತ್ತು ಸೂರ್ಯ ಉಡುದಾರ ಸಹ ತಗೋತಾನೆ. ಇದರಿಂದ ಬೇರೆ ಆಪ್ಷನ್ ಇಲ್ಲದೆ ಸೂರ್ಯ ಮತ್ತು ರವಿ ಆ ಕೊಲೆಗಳನ್ನ ತಾವೇ ಮಾಡಿದ್ದು ಅಂತ ಒಪ್ಕೋತಾರೆ. ಈಗ ಸೀನ್ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಆದ್ಯಮನ್ ಮತ್ತು ಲಕ್ಷ್ಮಿ ಆಂಧ್ರ ಬಾರ್ಡರ್ ನಲ್ಲಿದ್ದ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ತಮ್ಮ ಕೇಸ್ ಬಗ್ಗೆ ಹೇಳ್ತಾರೆ ಮತ್ತು ಇಂಥ ಕೇಸ್ಗಳು ಇಲ್ಲಿ ರಿಜಿಸ್ಟರ್ ಆಗಿವೆನಾ ಅಂತ ಕೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಒಂದು ಫೈಲ್ ನ ಬಂಡಲ್ ಇಟ್ಟು ಇಲ್ಲಿ ಅಂತ 76 ಕೇಸ್ಗಳು ರಿಜಿಸ್ಟರ್ ಆಗಿವೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆದ್ಯಮನ್ ಮತ್ತು ಲಕ್ಷ್ಮಿ ಇಬ್ಬರು ಶಾಕ್ ಆಗ್ತಾರೆ ಮತ್ತು ರೀಸೆಂಟ್ ಆಗಿ ಇಲ್ಲಿ ಅಂತ ಒಂದು ಕೊಲೆ ಕೂಡ ನಡೆದಿದೆ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಇವರಿಗೆ ಕೊಲೆಗಾರ ಸಿಕ್ಕಿದ್ದಾನೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಇವರು ಒಬ್ಬ ವ್ಯಕ್ತಿನ ಸ್ಟೇಷನ್ಗೆ ಕರ್ಕೊಂಡು ಬಂದು ತುಂಬಾ ಹೊಡಿತಿರ್ತಾರೆ. ಆಗ ಆದ್ಯಮನ್ ಅಲ್ಲಿಗೆ ಬಂದು ಆ ವ್ಯಕ್ತಿನ ನೋಡಿ ಈತ ಕೊಲೆಗಾರ ಆಗಿರಲ್ಲ ಅಂತ ಹೇಳ್ತಾನೆ. ಏಕೆಂದ್ರೆ ಇಲ್ಲಿವರೆಗೆ ಕೊಲೆಯಾದ ಎಲ್ಲಾ ಕಪಲ್ಸ್ ನ ತಾಳಿ ಮತ್ತು ಉಡುದಾರವನ್ನ ತಗೊಂಡು ಹೋಗಿರ್ತಾರೆ. ಆದ್ರೆ ರೀಸೆಂಟ್ ಆಗಿ ಕೊಲೆಯಾದ ಕಪಲ್ಸ್ ಜೊತೆ ಹಾಗೆ ಆಗಿರಲ್ಲ. ಆಗ ಆದ್ಯಮನ್ ಈ ಲಾಸ್ಟ್ ಕೊಲೆನ ಮಾಡಿದ್ದು ಮಾತ್ರ ಈತ, ಆದ್ರೆ ಇದಕ್ಕಿಂತ ಮುಂಚೆ ಮಾಡಿದ ಕೊಲೆಗಳಿಗೆ ಈತನಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾನೆ.
ಆಗ ಆ ವ್ಯಕ್ತಿ ಕೂಡ ಹೌದು ಸರ್, ನಾನು ಮೊದಲು ನಡೆದ ಯಾವ ಕೊಲೆ ಮಾಡಿಲ್ಲ, ಈಗ ರೀಸೆಂಟ್ ಆಗಿ ಮಾಡಿದ್ದು ನಾನು. ಏಕೆಂದರೆ ಆತ ನನ್ನ ಆಸ್ತಿನ ತಗೊಂಡು ನನಗೆ ಮೋಸ ಮಾಡಿದ್ದ. ಅದಕ್ಕೆ ನಾನು ಈ ಕೊಲೆ ಕೂಡ ಆ ಸೀರಿಯಲ್ ಕಿಲ್ಲರ್ ಲಿಸ್ಟ್ ಗೆ ಬರುತ್ತೆ ಅಂತ ನಾನು ಇವರನ್ನ ಕೊಂದಿದ್ದೆ ಅಂತ ಒಪ್ಕೋತಾನೆ. ಈಗ ಆದ್ಯಮನ್ ಆ ಕೊಲೆಗಳನ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಅಲ್ಲೇ ಉಳಿತಾನೆ. ಆದ್ರೆ ಲಕ್ಷ್ಮಿ ಮಾತ್ರ ತನ್ನ ಸ್ಟೇಷನ್ ಗೆ ವಾಪಸ್ ಬರ್ತಾಳೆ. ಲಕ್ಷ್ಮಿ ಸ್ಟೇಷನ್ ಅಲ್ಲಿದ್ದಾಗ ಆ ಊರಿನ ಸರ್ಪಂಚ್ ಲಕ್ಷ್ಮಿಗೆ ಕಾಲ್ ಮಾಡಿ ಒಂದು ಪ್ಲೇಸ್ ಗೆ ಕರೀತಾನೆ. ಲಕ್ಷ್ಮಿ ಅಲ್ಲಿ ಹೋದಾಗ ಇಲ್ಲಿ ಊರಿನ ಜನ ಪೊಲೀಸರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿರ್ತಾರೆ. ಏಕೆಂದರೆ ಇಲ್ಲಿವರೆಗೆ ಊರಲ್ಲಿ ತುಂಬಾ ಕೊಲೆಗಳು ನಡೆದಿರುತ್ತೆ, ಆದ್ರೆ ಪೊಲೀಸರು ಇಲ್ಲಿವರೆಗೆ ಕಿಲ್ಲರ್ ನ ಹಿಡಿದಿರಲ್ಲ. ಆಗ ಲಕ್ಷ್ಮಿ, ನಾವು ಕೂಡ ಮನುಷ್ಯರೇ, ನಮ್ಮಿಂದ ಏನಾಗುತ್ತೋ ಅದನ್ನೆಲ್ಲ ನಾವು ಮಾಡ್ತಿದ್ದೀವಿ, ಆದ್ರೆ ಕಿಲ್ಲರ್ ನ ಆದಷ್ಟು ಬೇಗ ಹಿಡಿಯೋಕೆ ನಮಗೆ ನಿಮ್ಮ ಹೆಲ್ಪ್ ಕೂಡ ಬೇಕು. ಅದಕ್ಕೆ ನಮಗೆ ಒಂದು 10 ಜನ ವಾಲಂಟಿಯರ್ಸ್ ಆಗಿ ಹೆಲ್ಪ್ ಮಾಡಿ. ನೀವು ಈ ಊರಿನಲ್ಲಿ ಯಾವುದೇ ಹೊಸ ವ್ಯಕ್ತಿಯನ್ನ ನೋಡಿದ್ರೆ ನಮಗೆ ಇಮಿಡಿಯೇಟ್ಲಿ ಹೇಳಬೇಕು, ಮತ್ತು ಊರಲ್ಲಿ ರಾತ್ರಿ ಟೈಮ್ ಅಲ್ಲಿ ನೀವು ಕೂಡ ಪೆಟ್ರೋಲಿಂಗ್ ಮಾಡಿ ಅಂತ ಹೇಳ್ತಾಳೆ. ಇದನ್ನೆಲ್ಲ ಅದೇ ಗುಂಪಿನಲ್ಲಿದ್ದ ರವಿ ಮತ್ತು ಸೂರ್ಯ ಕೂಡ ಕೇಳ್ತಿರ್ತಾರೆ. ಈಗ ರಾತ್ರಿ ಆದಾಗ ಆದ್ಯಮನ್ ಮತ್ತು ಆತನ ಡ್ರೈವರ್ ತಮಿಳುನಾಡಿಗೆ ವಾಪಸ್ ಬರ್ತಿರ್ತಾರೆ. ದಾರಿಯಲ್ಲಿ ಇವರ ಕಾರ್ ಬ್ರೇಕ್ ಡೌನ್ ಆಗುತ್ತೆ. ಇವರು ಅದನ್ನ ತಳ್ಳೋಕೆ ಟ್ರೈ ಮಾಡ್ತಾರೆ, ಆದ್ರೆ ತುಂಬಾ ಹೊತ್ತು ಪ್ರಯತ್ನ ಪಟ್ಟರು ಅವರಿಂದ ಅದು ಆಗಲ್ಲ. ಆಗ ಆದ್ಯಮನ್ ಇಲ್ಲಿ ಹತ್ತಿರ ಯಾವ್ದಾದ್ರು ಮನೆ ಹತ್ರ ಹೆಲ್ಪ್ ಕೇಳೋಣ ಅಂತ ಹೇಳ್ತಾನೆ. ಈಗ ಇವರು ಒಂದು ಮನೆ ಹತ್ರ ಬರ್ತಾರೆ. ಈ ಮನೆಯಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ಇರ್ತಾಳೆ. ಆದ್ಯಮನ್ ಆಕೆಗೆ, ನಮ್ಮ ಕಾರ್ ಬ್ರೇಕ್ ಡೌನ್ ಆಗಿದೆ, ನಾನು ತಮಿಳುನಾಡು ಪೊಲೀಸ್, ಇಲ್ಲಿ ಎಲ್ಲಿಯಾದರೂ ಹತ್ತಿರದಲ್ಲಿ ಮೆಕ್ಯಾನಿಕ್ ಶಾಪ್ ಇದೆನಾ ಅಂತ ಕೇಳ್ತಾನೆ. ಆದ್ರೆ ಆ ಮಹಿಳೆ, ಇಲ್ಲ, ಇಲ್ಲಿ ಹತ್ತಿರದಲ್ಲಿ ಯಾವ ಮೆಕ್ಯಾನಿಕ್ ಶಾಪ್ ಇಲ್ಲ ಅಂತ ಹೇಳ್ತಾಳೆ. ಇವರು ಮಾತಾಡ್ತಿದ್ದಾಗ ಆ ಮುದುಕಿಯ ಮೊಮ್ಮಗಳಿಗೆ ಪಿಟ್ಸ್ ಬರುತ್ತೆ. ಆಗ ಆದ್ಯಮನ್ ತನ್ನಲ್ಲಿದ್ದ ಕೀಯನ್ನ ಆಕೆ ಕೈಯಲ್ಲಿಟ್ಟು ಆಕೆಗೆ ಸಮಾಧಾನ ಮಾಡ್ತಾನೆ. ಆಗ ಹುಡುಗಿ ನಾರ್ಮಲ್ ಆಗ್ತಾಳೆ. ಆಗ ಮುದುಕಿ ಆದ್ಯಮನ್ಗೆ, ಸರ್ ತುಂಬಾ ಥ್ಯಾಂಕ್ಸ್, ನೀವಿಲ್ಲದಿದ್ದರೆ ನಾನು ಏನ್ ಮಾಡ್ತಿದ್ದೋ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಮತ್ತು ಆ ಹುಡುಗಿ ಸ್ವಲ್ಪ ಹುಚ್ಚಿದ್ದಾಳೆ, ಆಕೆಗೆ ಅವಾಗವಾಗ ಪಿಟ್ಸ್ ಬರುತ್ತೆ ಅಂತ ಹೇಳ್ತಾಳೆ. ಆಗ ಆದ್ಯಮನ್, ಈಗ ತುಂಬಾ ರಾತ್ರಿ ಆಗಿದೆ, ನಾವು ಎಲ್ಲಿ ಹೆಲ್ಪ್ ಕೇಳೋಕೆ ಹೋಗಕ್ಕಾಗಲ್ಲ, ನೀವು ಪರ್ಮಿಷನ್ ಕೊಟ್ಟರೆ ಇವತ್ತು ರಾತ್ರಿ ಇಲ್ಲೇ ಮಲಗಿದ್ದು ಬೆಳಗ್ಗೆ ಎದ್ದು ಹೋಗ್ತೀವಿ ಅಂತ ಹೇಳ್ತಾನೆ. ಆಗ ಮುದುಕಿ, ಆಯ್ತು ಸರ್, ಇವತ್ತು ಇಲ್ಲೇ ಎದ್ದು ನಾಳೆ ಬೆಳಗ್ಗೆ ಹೋಗಿ ಅಂತ ಹೇಳ್ತಾಳೆ. ಈಗ ಆದ್ಯಮನ್ ರಾತ್ರಿ ಅಲ್ಲೇ ಕಳೆದು ಬೆಳಗ್ಗೆ ಎದ್ದು ಹೋಗ್ತಿದ್ದಾಗ ಅಲ್ಲಿ ಸೂರ್ಯ ಮತ್ತು ರವಿ ಬರ್ತಾರೆ. ಆಕ್ಚುಲಿ ಈ ಮನೆ ಸೂರ್ಯ ಮತ್ತು ರವಿದಾಗಿರುತ್ತೆ. ಇವರು ಪೊಲೀಸರನ್ನ ನೋಡಿ ಮೊದಲು ಭಯ ಪಡ್ತಾರೆ. ಆಗ ಮುದುಕಿ ಇವರಿಗೆ, ನಿನ್ನೆ ರಾತ್ರಿ ಈ ಸಾರಿ ಇಲ್ಲದಿದ್ರೆ ನಿಮ್ಮ ತಂಗಿ ಜೊತೆ ಏನಾಗ್ತಿತ್ತೋ ಗೊತ್ತಿಲ್ಲ, ಇವರು ನಮಗೆ ನಿನ್ನೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರವಿ ಮತ್ತು ಸೂರ್ಯ ಕೂಡ ಸಮಾಧಾನ ಆಗ್ತಾರೆ. ಇಲ್ಲಿ ರವಿಗೆ ಆದ್ಯಮನ್ ತಮಿಳುನಾಡು ಪೊಲೀಸ್ ಅಂತ ಗೊತ್ತಾಗುತ್ತೆ. ಆಗ ಅವರು, ನಾವು ತಮಿಳುನಾಡಲ್ಲಿ 2-3 ಕೊಲೆಗಳನ್ನ ಮಾಡಿದ್ದೀವಿ, ಅದರ ಇನ್ವೆಸ್ಟಿಗೇಷನ್ಗೆ ಈತ ಇಲ್ಲಿ ಬಂದಿರಬಹುದು ಅಂತ ಅನ್ಕೋತಾರೆ. ಅದಕ್ಕೆ ಇವರು ಈಗ ಆದ್ಯಮನ್ನ ಮುಗಿಸ್ಬಿಡ್ಬೇಕಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಆದ್ಯಮನ್ ಮಾತಿಂದ ಇವರಿಗೆ ತಾವು ಮಾಡಿದ ಕೊಲೆಗಳ ಬಗ್ಗೆ ಗೊತ್ತಿಲ್ಲ ಅಂತ ಗೊತ್ತಾಗುತ್ತೆ. ಆಗ ಇವರು ಆದ್ಯಮನ್ಗೆ ಹೆಲ್ಪ್ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾರೆ. ಈ ಕಡೆ ಅದೇ ದಿನ ರಾತ್ರಿ ಒಬ್ಬ ಕಾನ್ಸ್ಟೇಬಲ್ ಲಕ್ಷ್ಮಿ ಹತ್ರ ಬಂದು, ಮೇಡಮ್ ಇನ್ನೊಂದು ಕೊಲೆ ಆಗಿದೆ ಅಂತ ಹೇಳ್ತಾನೆ. ಇವರು ತಕ್ಷಣ ಕ್ರೈಮ್ ಸ್ಪಾಟ್ ಗೆ ಹೋಗ್ತಾರೆ. ಇವರು ಇಲ್ಲಿ ಬಂದು ನೋಡಿದಾಗ ಅದೇ ಸೇಮ್ ಪ್ಯಾಟರ್ನ್ ಅಲ್ಲಿ ಕೊಲೆ ಆಗಿರುತ್ತೆ. ಆದ್ರೆ ಇಲ್ಲಿ ಗಂಡು ಮಗುವಿನ ಹೆಣ ಇರುತ್ತೆ, ಆದ್ರೆ ಲೇಡೀಸ್ ಹೆಣ ಇರಲ್ಲ. ಇವರು ಆ ಮಹಿಳೆಯ ಹೆಣವನ್ನ ಹುಡ್ಕೊಂಡು ಹೋಗ್ತಾರೆ. ಆಗ ಇವರಿಗೆ ಅದೇ ಮನೆಯ ಪಕ್ಕದಲ್ಲಿ ಒಂದು ಹೊಲದಲ್ಲಿ ಆ ಮಹಿಳೆಯ ಡೆಡ್ ಬಾಡಿ ಸಿಗುತ್ತೆ. ಲಕ್ಷ್ಮಿ ಆಕೆ ಬಾಡಿ ಹತ್ರ ಹೋಗಿ ನೋಡಿದಾಗ ಆಕೆ ಇನ್ನೂ ಜೀವಂತವಾಗಿರ್ತಾಳೆ. ಆಗ ಲಕ್ಷ್ಮಿ ತಕ್ಷಣ ಆ ಮಹಿಳೆಯನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾಳೆ. ಈಗ ಅದೇ ಊರಿನ ಜನರ ಮಧ್ಯದಲ್ಲಿ ರವಿ ಮತ್ತು ಸೂರ್ಯ ಇರ್ತಾರೆ. ಇವರು ಇದನ್ನೆಲ್ಲ ನೋಡ್ತಿರ್ತಾರೆ. ಈಗ ಮಾರನೇ ದಿನ ಬೆಳಗ್ಗೆ ಆದ್ಯಮನ್ ಮತ್ತೆ ತಮಿಳುನಾಡು ಮತ್ತು ಆಂಧ್ರ ಬಾರ್ಡರ್ ಗೆ ಹೋಗಿ ಅಲ್ಲಿನ ವಿಲೇಜ್ ಗಳಲ್ಲಿ ಆ ಕಿಲ್ಲರ್ಸ್ ಬಗ್ಗೆ ಎನ್ಕ್ವೈರಿ ಮಾಡ್ತಿರ್ತಾನೆ. ಆಗ ಇವನಿಗೆ ಇಲ್ಲಿ ಒಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ 4 ವರ್ಷಗಳ ಹಿಂದೆ ಇಲ್ಲಿ ಒಬ್ಬ ಸರ್ಪಂಚ್ನ ಕೊಲೆಯಾಗಿತ್ತು. ಆ ಕೊಲೆ ಕೇಸಲ್ಲಿ ಪೊಲೀಸರು ಸೂರ್ಯ ಮತ್ತು ರವಿನ ಅರೆಸ್ಟ್ ಮಾಡಿದ್ರು. ಸೂರ್ಯ ಮತ್ತು ರವಿ ಜೈಲಿಂದ ಹೊರಗೆ ಬಂದಾಗ ಅವರ ತಂದೆ ತಾಯಿ ತೀರೋಗಿದ್ರು, ಅವರ ಫ್ಯಾಮಿಲಿನೇ ನಾಶವಾಯ್ತು ಅಂತ ಹೇಳ್ತಾನೆ. ಇಲ್ಲಿ ಆದ್ಯಮನ್ಗೆ ಸೂರ್ಯ ಮತ್ತು ರವಿ ನೋಡೋಕೆ ಹೇಗಿದ್ದಾರೆ ಅಂತ ಇನ್ನೂ ಗೊತ್ತಾಗಿರಲ್ಲ. ಇನ್ನೊಂದು ಕಡೆ ಆಂಧ್ರ ಬಾರ್ಡರ್ ನಲ್ಲಿ ರವಿ ಮತ್ತು ಸೂರ್ಯಗೆ ಜೈಲಾಗುತ್ತೆ. ಏಕೆಂದ್ರೆ ಇವರು ಕೋಳಿ ಕದ್ದಿರ್ತಾರೆ. ಇವರು ಬೇಕಂತ ಕಳ್ಳತನ ಮಾಡ್ತಿರ್ತಾರೆ, ಏಕೆಂದ್ರೆ ಇವರು ಪೊಲೀಸರನ್ನ ಕೊಲೆ ಕೇಸಿಂದ ಡೈವರ್ಟ್ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಲಕ್ಷ್ಮಿ ಆಂಧ್ರ ಪೊಲೀಸ್ ಸ್ಟೇಷನ್ ಗೆ ಬರ್ತಾಳೆ. ಈಕೆಯಲ್ಲಿ ಇಲ್ಲಿವರೆಗೆ ಅವರಿಗೆ ಸಿಕ್ಕ ಫಿಂಗರ್ ಪ್ರಿಂಟ್ ನ ತಗೊಂಡು ಹೋಗೋಕೆ ಬಂದಿರ್ತಾಳೆ. ಏಕೆಂದ್ರೆ ತಮಗೆ ಸಿಕ್ಕ ಕೆಲವು ಫಿಂಗರ್ ಪ್ರಿಂಟ್ ಜೊತೆ ಮ್ಯಾಚ್ ಮಾಡಿ ಕೊಲೆಗಾರ ಅವರೇನಾ ಅಂತ ಕನ್ಫರ್ಮ್ ಮಾಡಬೇಕು ಅನ್ಕೊಂಡಿರ್ತಾಳೆ. ಇಲ್ಲಿ ಲಕ್ಷ್ಮಿ ಜೊತೆ ಬಂದ ಕಾನ್ಸ್ಟೇಬಲ್ ಒಬ್ಬಾತ ಸೂರ್ಯ ಮತ್ತು ರವಿನ ಸ್ಟೇಷನ್ ಅಲ್ಲಿ ನೋಡಿ ಇವರ ಮೇಲೆ ಡೌಟ್ ಪಡ್ತಾನೆ. ಏಕೆಂದ್ರೆ ಈತ ಇವರನ್ನ ತಮಿಳುನಾಡಿನಲ್ಲಿ ನೋಡಿರ್ತಾನೆ. ಆಗ ಲಕ್ಷ್ಮಿ SIಗೆ ಹೇಳಿ ಅವರ ಫಿಂಗರ್ ಪ್ರಿಂಟ್ ಕೂಡ ತಗೊಂಡು ಹೋಗ್ತಾಳೆ. ಲಕ್ಷ್ಮಿ ವಾಪಸ್ ಸ್ಟೇಷನ್ಗೆ ಬಂದು ಫಿಂಗರ್ ಪ್ರಿಂಟ್ ನ ಮ್ಯಾಚ್ ಮಾಡಿದಾಗ ಅದು ರವಿ ಮತ್ತು ಸೂರ್ಯ ಜೊತೆ ಮ್ಯಾಚ್ ಆಗುತ್ತೆ. ಅದೇ ಟೈಮಲ್ಲಿ ಆದ್ಯಮನ್ ಲಕ್ಷ್ಮಿಗೆ ಕಾಲ್ ಮಾಡಿ, ಮೇಡಮ್ ನನಗೆ ಕಿಲ್ಲರ್ ಸಿಕ್ಕಿದ್ದಾನೆ, ಅವರು ಬೇರೆ ಯಾರು ಅಲ್ಲ ರವಿ ಮತ್ತು ಸೂರ್ಯ ಅಂತ ಹೇಳ್ತಾನೆ. ಆಕ್ಚುಲಿ ಆದ್ಯಮನ್ ರವಿ ಮತ್ತು ಸೂರ್ಯ ಫೋಟೋ ನೋಡಿರ್ತಾನೆ. ಆಗ ಅವನಿಗೆ ಕನ್ಫರ್ಮ್ ಆಗುತ್ತೆ. ಈಗ ಆಂಧ್ರ ಮತ್ತು ತಮಿಳುನಾಡು ಪೊಲೀಸ್ ಒಟ್ಟಿಗೆ ಸೂರ್ಯ ಮತ್ತು ರವಿ ಮನೆಗೆ ಹೋಗ್ತಾರೆ ಅವರನ್ನ ಹಿಡಿಯೋಕೆ. ಇವರು ಇಲ್ಲಿ ಬಂದಾಗ ಒಬ್ಬ ಕಾನ್ಸ್ಟೇಬಲ್ ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡ್ತಾನೆ. ಆಗ ಅವನಿಗೆ ಶಾಕ್ ಹೊಡೆಯುತ್ತೆ. ಏಕೆಂದ್ರೆ ಸೂರ್ಯ ಮತ್ತು ರವಿಗೆ ಪೊಲೀಸರು ತಮ್ಮನ್ನ ಹಿಡಿಯೋಕೆ ಬರ್ತಾರೆ ಅಂತ ಮೊದಲೇ ಗೊತ್ತಾಗಿರುತ್ತೆ. ಅದಕ್ಕೆ ಅವರು ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ.
ಆದ್ರೂ ಆದ್ಯಮನ್ ಬಿಡದೆ ಡೋರ್ ಮುರಿದು ಒಳಗೆ ಹೋಗ್ತಾನೆ. ಅಲ್ಲಿ ಅವರಿಗೆ ಯಾವ ಎವಿಡೆನ್ಸ್ ಸಿಗಲ್ಲ. ಆಗ ಆದ್ಯಮನ್ ಲಕ್ಷ್ಮಿಗೆ, ಮೇಡಮ್ ಅವರು ತಮ್ಮ ತಂಗಿಗೆ ಟ್ರೀಟ್ಮೆಂಟ್ ಕೊಡಿಸೋಕೆ ಪಕ್ಕ ಹಾಸ್ಪಿಟಲ್ಗೆ ಹೋಗ್ತಾರೆ, ಆಗ ನಾವು ಅವರನ್ನ ಹಿಡಿಬಹುದು ಅಂತ ಹೇಳ್ತಾನೆ. ಈಗ ಸೂರ್ಯ ಮತ್ತು ರವಿನ ತೋರಿಸ್ತಾರೆ. ಇವರು ಒಂದು ಹೋಟೆಲ್ ನಲ್ಲಿ ಕೂತು ಊಟ ಮಾಡ್ತಿರ್ತಾರೆ. ಆಗ ನ್ಯೂಸ್ ನಲ್ಲಿ ಸೂರ್ಯ ಮತ್ತು ರವಿನ ಸರ್ಪಂಚ್ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಮಾಡಿದ ಅದೇ ಪೊಲೀಸ್ ಆಫೀಸರ್ ಇರ್ತಾನೆ. ಈತ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಿರ್ತಾನೆ. ಆಗ ಸೂರ್ಯ ರವಿಗೆ, ನಮ್ಮ ಕುಟುಂಬನ ನಾಶ ಮಾಡಿದ ಪೊಲೀಸ್ ಇವನೇ, ಇವನನ್ನ ಕೊಂದ್ಮೇಲೆ ನಮ್ಮ ರಿವೆಂಜ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ರವಿ, ಹಾಗಾದ್ರೆ ನೀನು ಆ ಪೊಲೀಸ್ನ ಸಾಯಿಸೋಕೆ ಹೋಗು, ನಾನು ತಂಗಿನ ನೋಡೋಕೆ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಈಗ ಸೂರ್ಯ ಪೊಲೀಸ್ನ ಸಾಯಿಸೋಕೆ ಹೋಗ್ತಾನೆ. ಈ ಕಡೆ ರವಿ ಹಾಸ್ಪಿಟಲ್ಗೆ ಹೋಗ್ತಾನೆ. ಇಲ್ಲಿ ಹಾಸ್ಪಿಟಲ್ ನಲ್ಲಿ ರವಿ ತಂಗಿ ಬದಲು ಪೊಲೀಸರು ಅವನಿಗಾಗಿ ವೇಟ್ ಮಾಡ್ತಿರ್ತಾರೆ. ಈ ಕಡೆ ಸೂರ್ಯ ಕೂಡ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾನೆ. ಆಕ್ಚುಲಿ ಇದು ಪೊಲೀಸ್ ಟ್ರ್ಯಾಪ್ ಆಗಿರುತ್ತೆ. ಈಗ ಆದ್ಯಮನ್ ರವಿನ ಎನ್ಕ್ವೈರಿ ಮಾಡ್ತಾ, ಇಷ್ಟು ಕೊಲೆಗಳನ್ನ ಯಾಕೆ ಮಾಡಿದ್ರಿ ಅಂತ ಕೇಳ್ತಾನೆ. ಆಗ ರವಿ, ನಾವು ಮಾಡದ ಕೊಲೆಯನ್ನ ನಮ್ಮ ಮೇಲೆ ಹಾಕಿ ನಮ್ಮ ಕುಟುಂಬನ ನಾಶ ಮಾಡಿದ್ರು. ನಮ್ಮ ಕಣ್ಣು ಮುಂದೆ ನಮ್ಮ ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮಾಡಿ ಹೊಡೆದ್ರು. ಈ ಅವಮಾನ ತಡೆಯೋಕ್ಕಾಗದೆ ನನ್ನ ತಂದೆ ತಾಯಿ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು. ನನ್ನ ತಂಗಿ ಪೊಲೀಸರ ಏಟಿಂದ ಹುಚ್ಚಿ ಆದ್ಲು. ಆಕೆಗೆ ಪೊಲೀಸರನ್ನ ನೋಡಿದಾಗ ಪಿಟ್ಸ್ ಬರುತ್ತೆ. ಒಂದು ಸುಳ್ಳು ಕೇಸಿಂದ ನಮ್ಮ ಕುಟುಂಬನೇ ನಾಶವಾಯಿತು. ಅದಕ್ಕೆ ನಾವು ಜೈಲಿಂದ ಹೊರಗೆ ಬಂದಾಗ ಪೊಲೀಸರಿಗೆ ಬುದ್ಧಿ ಕಲಿಸಬೇಕಂತ ಡಿಸೈಡ್ ಮಾಡಿದ್ವಿ. ಆಗಿಂದ ನಮ್ಮ ವಿರುದ್ಧ ಯಾರೆಲ್ಲ ಸುಳ್ಳು ಸಾಕ್ಷಿ ಹೇಳಿದ್ರು ಅಂತವರನ್ನೆಲ್ಲ ಸಾಯಿಸ್ಬಿಟ್ವಿ ಮತ್ತು ನಮ್ಮನ್ನ ಹಿಡಿದ ಪೊಲೀಸರ ಕುಟುಂಬನ ಕೂಡ ಸಾಯಿಸ್ಬಿಟ್ವಿ. ಆದ್ರೆ ನಮಗೆ ಆ ಇನ್ಸ್ಪೆಕ್ಟರ್ ಸಿಗ್ಲಿಲ್ಲ. ಅವನನ್ನ ನಾವು ತುಂಬಾ ಕಡೆ ಹುಡುಕಿದ್ವಿ, ಆದ್ರೂ ಅವನು ನಮಗೆ ಸಿಗ್ಲಿಲ್ಲ. ಈಗ ಆ ಇನ್ಸ್ಪೆಕ್ಟರ್ ಮತ್ತೆ ಆಂಧ್ರಾಗೆ ಬಂದಿದ್ದಾನೆ. ಅವನನ್ನ ಕೊಂದ್ಮೇಲೆ ನಮ್ಮ ರಿವೆಂಜ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ DSP ಆದ್ಯಮನ್ಗೆ ಕಾಲ್ ಮಾಡಿ ತನ್ನ ಹತ್ರ ಕರೀತಾನೆ. ಆಂಧ್ರ ಪೊಲೀಸರು ನಮ್ಮ ಮೇಲೆ ಪ್ರೆಷರ್ ಆಗ್ತಿದ್ದಾರೆ, ಏಕೆಂದ್ರೆ ಸೂರ್ಯ ಮತ್ತು ರವಿ ಆಂಧ್ರದವರು, ಅದಕ್ಕೆ ಅವರು ನಮ್ಮನ್ನ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಿದ್ದಾರೆ. ಆಗ ಆದ್ಯಮನ್ DSPಗೆ, ಸರ್ ನನಗೆ ಸೂರ್ಯ ಜೊತೆ ಸ್ವಲ್ಪ ಮಾತಾಡೋದಿದೆ, ಅವನಿಂದ ನಾನು ಸ್ವಲ್ಪ ಸ್ಟೇಟ್ಮೆಂಟ್ ತಗೋಬೇಕು ಅಂತ ಹೇಳ್ತಾನೆ. ಆದ್ರೆ DSP, ನಮ್ಮ ಸ್ಟೇಟ್ ಅಲ್ಲಿ ಕೇವಲ 4 ಕೊಲೆಗಳು ನಡೆದಿವೆ, ಅವರ ಸ್ಟೇಟ್ ಅಲ್ಲಿ ತುಂಬಾ ಕೊಲೆಗಳು ನಡೆದಿವೆ, ನಮಗೆ ಈ 2 ಕೊಲೆಗಳು ಮಾತ್ರ ಸಂಬಂಧಪಟ್ಟಿವೆ, ಅದಕ್ಕೆ ಸೂರ್ಯ ಮತ್ತು ರವಿನ ಅವರಿಗೆ ಹ್ಯಾಂಡ್ ಓವರ್ ಮಾಡು ಅಂತ ಹೇಳ್ತಾನೆ. ಈಗ ಆದ್ಯಮನ್ಗೆ ಬೇರೆ ಆಪ್ಷನ್ ಇಲ್ಲದೆ DSP ಹೇಳಿದಕ್ಕೆ ಸೂರ್ಯ ಮತ್ತು ರವಿನ ಆಂಧ್ರ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಈಗ ಆಂಧ್ರ ಪೊಲೀಸರು ಸೂರ್ಯ ಮತ್ತು ರವಿನ ಒಂದು ನಿರ್ಮಾನುಷ್ಯ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ, ಏಕೆಂದ್ರೆ ಇವರು ಇಲ್ಲಿ ಇವರನ್ನ ಎನ್ಕೌಂಟರ್ ಮಾಡಬೇಕು ಅನ್ಕೊಂಡಿರ್ತಾರೆ. ಆಗ ಸೂರ್ಯ ರವಿಗೆ, ನಾವು ನಮ್ಮ ಜೀವನವನ್ನ ಹಾಳು ಮಾಡಿದ್ದ ತುಂಬಾ ಜನರನ್ನ ಸಾಯಿಸಿದ್ವಿ, ಆದ್ರೆ ಮೇನ್ ಆಗಿ ಸಾಯಿಸಬೇಕಾಗಿದ್ದ ಈ ಇನ್ಸ್ಪೆಕ್ಟರ್ ಉಳ್ಕೊಂಡ ಅಂತ ಹೇಳ್ತಾನೆ. ಈಗ ಆ ಇನ್ಸ್ಪೆಕ್ಟರ್ ಇವರಿಬ್ಬರನ್ನ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಆದ್ಯಮನ್ಗೆ ತುಂಬಾ ಬೇಜಾರಾಗುತ್ತೆ, ಏಕೆಂದ್ರೆ ಒಂದು ಇನ್ನೋಸೆಂಟ್ ಫ್ಯಾಮಿಲಿನ ಪೊಲೀಸರು ಕ್ರಿಮಿನಲ್ ಮಾಡಿ ಅವರನ್ನ ಕೊಂದ್ಬಿಟ್ರು ಅನ್ಕೋತಾನೆ. ಈಗ ಸ್ವಲ್ಪ ದಿನ ಕಳೆಯುತ್ತೆ. ಆದ್ಯಮನ್ ಒಂದು ಟೀ ಸ್ಟಾಲ್ ನಲ್ಲಿ ಕೂತಿದ್ದಾಗ ಅಲ್ಲಿ ಲಕ್ಷ್ಮಿ ಬರ್ತಾಳೆ. ಇಲ್ಲಿ ಲಕ್ಷ್ಮಿ ಆದ್ಯಮನ್ಗೆ, ನಾವು ಆ ರವಿ ಮತ್ತು ಸೂರ್ಯ ಕೇಸ್ನ ಟೇಕ್ ಆಫ್ ಮಾಡಿದ್ರಿಂದ ನಮಗೇನು ಪ್ರತಿಫಲ ಸಿಕ್ಕಿಲ್ಲ ಅಂತ ಹೇಳ್ತಾಳೆ. ಮತ್ತು ನಾನು ಕೇಳ್ಪಟ್ಟ ಪ್ರಕಾರ ನೀವು ರಿಟೈರ್ಮೆಂಟ್ ತಗೋತಿದ್ದೀರಾ ಅಂತ ಕೇಳ್ತಾಳೆ. ಆಗ ಆದ್ಯಮನ್, ಮೇಡಮ್ ನಾನು ಆ ಸೂರ್ಯನಿಂದ ಬೇಕಾದ ಸ್ಟೇಟ್ಮೆಂಟ್ ನ ತಗೊಂಡಿದ್ದೀನಿ, ಆ ಸರ್ಪಂಚ್ ನ ಯಾರು ಕೊಂದ್ರು, ಅದರ ಹಿಂದೆ ಯಾರಿದ್ದಾರೆ ಅಂತ ಎಲ್ಲ ಸೂರ್ಯ ಹೇಳಿದ್ದ. ಈಗ ನಾನು ರಿಟೈರ್ಮೆಂಟ್ ತಗೋತಿದ್ದೀನೋ ಇಲ್ವೋ ಅಂತ ಈ ಬಿಸ್ಕೆಟ್ ಮೇಲೆ ಡಿಪೆಂಡ್ ಆಗಿದೆ. ನಾನು ಇದನ್ನ ಚಾಯಲ್ಲಿ ಹತ್ತೀನಿ, ಅದು ಚಾಯ್ ಒಳಗೆ ಮುರಿದೋದ್ರೆ ನಾನು ರಿಟೈರ್ಮೆಂಟ್ ತಗೋತೀನಿ, ಆದ್ರೆ ಅದು ಮುರಿದಿಲ್ಲ ಅಂದ್ರೆ ನಾನು ರಿಟೈರ್ಮೆಂಟ್ ತಗೊಳ್ಳಲ್ಲ ಅಂತ ಹೇಳ್ತಾನೆ. ಈಗ ಆದ್ಯಮನ್ ಆ ಬಿಸ್ಕೆಟ್ ನ ಚಾಯಲ್ಲಿ ಹಾಕಿ ಹೊರಗೆ ತೆಗೆದಾಗ ಅದು ಮುರಿದು ಹೋಗಲ್ಲ. ಇದನ್ನ ನೋಡಿ ಲಕ್ಷ್ಮಿಗೂ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಈಗ ಆದ್ಯಮನ್ ರಿಟೈರ್ಮೆಂಟ್ ತಗೊಳ್ಳಲ್ಲ. ಸೊ ಸೀರೀಸ್ ಇನ್ನು ಇಲ್ಲಿಗೆ ಕಂಪ್ಲೀಟ್ ಆಗಿಲ್ಲ, ಇದರ ಪಾರ್ಟ್ 2 ಕೂಡ ಬರಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.